ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಾರ್ಮಿಕ ಭವಿಷ್ಯ ನಿಧಿ ಸಂಘಟನೆಯ ಒಳಗೆ ಖಾಲಿರತಕ್ಕಂತಹ 2189 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದು ಯಾವುದೇ ಪದವಿಯನ್ನು ಪಡೆದಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದರ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, ಇದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಅತಿ ವಿರಳವಾಗಿ ಕರೆ ಮಾಡ್ತಕ್ಕಂಥದ್ದು. ಈಗ ಒಂದೇ ಸಾರಿಗೆ 2189 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕದಲ್ಲೂ ಕೂಡ ಭಾಳಷ್ಟು ಹುದ್ದೆಗಳು ಖಾಲಿ ಇರತಕ್ಕಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಇದರ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಹೀಗಿರುತ್ತೆ. 27 ಜೂನ್ 2019 ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕ 21 ಜುಲೈ 2019 ಆಗಿರುತ್ತೆ. ಸೊ 25-26 ದಿನ ಟೈಮ್ ಕೊಡ್ತಾರೆ, ನೀವು ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ. ಅದಾದ ನಂತರ ಆಗಸ್ಟ್ 21ಕ್ಕೆ ನೀವು ಕಾಲ್ ಲೆಟ್ರನ್ನು ಡೌನ್ಲೋಡ್ ಮಾಡ್ಕೋಬೋದು. ಪ್ರಿಲಿಮಿನರಿ ಎಕ್ಸಾಮ್ ಒಟ್ಟು 3 ಟೈಪ್ ಎಕ್ಸಾಮ್ ಇರುತ್ತೆ, 3 ಫೇಸಲ್ಲಿ ಎಕ್ಸಾಮ್ ಇರುತ್ತೆ. ಫಸ್ಟ್ ಫೇಸು ಬಹುಶಃ 31 ಆಗಸ್ಟಿಂದ ಸೆಪ್ಟೆಂಬರ್ 1ವರೆಗೂ ನಡೆಯೋ ಚಾನ್ಸಸ್ ಇರುತ್ತೆ. ಮೇನ್ಸ್ ಎಕ್ಸಾಮ್ ಇದು ಸೆಕೆಂಡ್ ಫೇಸ್ ಎಕ್ಸಾಮ್ ಆಗಿರುತ್ತೆ. ಇದು ಕಾಲ್ ಲೆಟ್ರು ಕೂಡ ಇದನ್ನು ಯಾರು ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ ಉತ್ತೀರ್ಣರಾಗಿರ್ತಾರೋ ಅವರಿಗೆ ಕಳಿಸ್ಕೊಡ್ಲಾಗುತ್ತೆ. ಸ್ಕಿಲ್ ಟೆಸ್ಟನ್ನು ಮಾಡ್ತಾರೆ, ಅಂದರೆ ಕಂಪ್ಯೂಟರ್ ಡಾಟಾ ಎಂಟ್ರಿ ಟೆಸ್ಟ್. ಇದು ಕೂಡ ಕಾಲ್ ಲೆಟರ್ನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ಲಾಗುತ್ತೆ. ನಾವು ವೇಕೆನ್ಸೀಸ್ ಲಿಸ್ಟನ್ನು ನೋಡೋದಾದರೆ, ವೇಕೆನ್ಸೀಸ್ ಲಿಸ್ಟ್ ವಿವಿಧ ರಾಜ್ಯಗಳಲ್ಲಿ ಈ ಹುದ್ದೆಗಳು ಹಂಚಿಕೆ ಆಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಕ್ಯಾಟಗರಿ ವೈಸ್ ಒಳ ಮೀಸಲಾತಿಯನ್ನು ಕೂಡ ಈ ಒಂದು ಇದರಲ್ಲಿ ನೇಮಕಾತಿಯಲ್ಲಿ ನೀಡಲಾಗಿದೆ. ಸೊ ಅದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಸೀಟ್ 60 ಇದೆ, ಬಿಹಾರ್ ರೀಜನಲ್ಲಿ 32 ಇದೆ, ಛತ್ತೀಸ್ಗಢದಲ್ಲಿ 60 ಇದೆ. ಅನಂತರ ಡೆಲ್ಲಿ ರೀಜನ್ ಒಳಗೆ 142 ಪೋಸ್ಟ್ ಇದೆ. ಇನ್ನು ಗುಜರಾತ್ ರೀಜನ್ ಒಳಗೆ 70 ಪೋಸ್ಟ್ ಇದೆ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ 182 ಒಳ್ಳೆ ಪೋಸ್ಟ್ ಇರ್ತಕ್ಕಂಥದ್ದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಕರ್ನಾಟಕದ ಒಟ್ಟು ಹುದ್ದೆಗಳ ಸಂಖ್ಯೆ 182. ಕೆಟಗರಿ ವೈಸ್ ನೋಡೋದಾದರೆ ಕರ್ನಾಟಕದಲ್ಲಿ SC ಕೆಟಗರಿ ಅವರಿಗೆ 15 ಪೋಸ್ಟ್ ಇದೆ, ST ಅವರಿಗೆ 8 ಪೋಸ್ಟ್ ಇದೆ, OBC ಅವರಿಗೆ 68 ಪೋಸ್ಟ್ ಇದೆ. ಇನ್ನು DEWS ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರಿಗೆ 18 ಪೋಸ್ಟ್ ಇದೆ. ಇನ್ನು ಸಾಮಾನ್ಯ 76 ಪೋಸ್ಟ್ ಇದೆ. ಅವರಿಗೆ ಈ ಒಂದು ಫಿಸಿಕಲ್ ವಿತ್ ಡಿಸಬಿಲಿಟಿ ಇದೆಯಲ್ಲ, ಅದರಲ್ಲೂ ಕೂಡ ಪೋಸ್ಟ್ 18 ಪೋಸ್ಟ್ಗಳನ್ನು ಏನು ಮೀಸಲಾಗಿಟ್ಟಿದ್ದಾರೆ. ಅದರಲ್ಲೂ ಕೂಡ ಕ್ಯಾಟಗರಿ 1, ಕ್ಯಾಟಗರಿ B, ಕ್ಯಾಟಗರಿ A, B, C, D ಅಂತೇಳಿ ಕೆಲವೊಂದು ಒಳ ಮೀಸಲಾತಿಗಳನ್ನು ನೀಡಿರುವಂಥದ್ದು ಗೊತ್ತಾಗುತ್ತೆ. ಇನ್ನು ಬೇರೆ ಬೇರೆ ರೀಜನಲ್ಲೂ ಕೂಡ ಇದೇ ರೀತಿಯಾಗಿ ಪೋಸ್ಟ್ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಪಂಜಾಬ್, ರಾಜಸ್ಥಾನ್, ತೆಲಂಗಾಣ, ಉತ್ತರ ಪ್ರದೇಶ್ ಟೋಟಲ್ ಇರ್ತಕ್ಕಂಥದ್ದು ಇಷ್ಟಿದೆ. 2189 ಹುದ್ದೆಗಳಿದೆ ಟೋಟಲು. ಈ ಒಟ್ಟು 2189 ಪೋಸ್ಟ್ ಒಳಗೆ 293 ಪೋಸ್ಟ್ ಇದೆ. SC ಅವರಿಗಿದೆ, ST ಅವರಿಗೆ 221 ಪೋಸ್ಟ್ ಇದೆ. ಇನ್ನು 631 OBC ಇರತಕ್ಕಂತಹ ಪೋಸ್ಟು, 317 ಏನಿದೆಯಲ್ಲ ಅದು ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಇರತಕ್ಕಂತಹ ಪೋಸ್ಟು. ಅದಾದ ನಂತರ 727 ಪೋಸ್ಟ್ ಏನಿದೆಯಲ್ಲ ಇದು ಸಾಮಾನ್ಯ ಅಭ್ಯರ್ಥಿಗಳಿರ್ತಕ್ಕಂಥದ್ದು. ಒಟ್ಟು 2189 ಪೋಸ್ಟ್ ಆಗುತ್ತೆ. ಸ್ಕೇಲ್ ನೋಡೋದಾದರೆ ಅವರ ವೇತನ ಶ್ರೇಣಿ ಹೀಗಿರುತ್ತೆ. ಇವರು ಶ್ರೇಣಿ 4ರ ಒಳಗೆ ಬರ್ತಾರೆ. 25,500ರಿಂದ ಇವರ ಒಂದು ಬೇಸಿಕ್ ಪೇ ಅಥವಾ ಎಂಟ್ರಿ ಪೇ ಆರಂಭ ಆಗ್ತಕ್ಕಂಥದ್ದು. ಇದು 7th ಪೇ ಕಮಿಷನ್ ಪ್ರಕಾರ. ಇದರ ಜೊತೆಗೆ DA, ಅನಂತರ HRA ಮತ್ತು ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿರಲಾಗುತ್ತೆ. ಅಪ್ಲಿಕೇಶನ್ ಆಗ್ತಕ್ಕಂಥದ್ದು, ಒಂದು ಅಪ್ಲಿಕೇಶನ್ ಫಸ್ಟು ರಿಜಿಸ್ಟ್ರೇಷನ್ ಮಾಡಬೇಕು. ಅದಾದ ನಂತರ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಅದನ್ನು ಅವರೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನಾವು ಪದವಿಯನ್ನು ಕಂಪಲ್ಸರಿಯಾಗಿ 21 ಜುಲೈ 2019 ಒಳಗಾಗಿ ಅಥವಾ ಉತ್ತೀರ್ಣಗೊಂಡಿರಬೇಕು. ಫೈನಲ್ ಇಯರ್ ಪದವಿಯನ್ನು ಓದ್ತಾ ಇದ್ದಂಥವರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಅವರ ಒಂದು ರಿಸಲ್ಟ್ ಬಂದಿರಬೇಕಾಗುತ್ತೆ. ಅದು ಅಪ್ಲಿಕೇಶನ್ ಹಾಕುವಂತಹ ಕೊನೆಯ ದಿನಾಂಕದ ಒಳಗೆ. ನೀವು ಪದವಿಯನ್ನು ಯಾವುದೇ ಪದವಿಯನ್ನು ಮಾಡಿರ್ಬೋದು, BA, BSc, BCom ಅಥವಾ BBA ಯಾವುದೇ ಪದವಿಯನ್ನು ಮಾಡಿದ್ದರೂ ಕೂಡ ಅದು ಅಧಿಕೃತ ಯೂನಿವರ್ಸಿಟಿ ಅಂದರೆ UGCಯಿಂದ ಅಪ್ರೂವ್ಡ್ ಆಗಿರ್ತಕ್ಕಂತಹ ಯೂನಿವರ್ಸಿಟಿ ಅಂಡರ್ನಲ್ಲಿ ಬಂದಿರಬೇಕು. ಇದು ಫಸ್ಟ್ ಇರ್ತಕ್ಕಂಥದ್ದು. ಇನ್ನು ಅದಕ್ಕೆ ಆ್ಯಡಿಂಗ್ ಆಗಿ ನೋಡೋದಾದರೆ ನೀವು ಪ್ರತಿ 1 ಗಂಟೆಗೆ 5,000 ಕೀ ಒತ್ತುವಂತಹ ಒಂದು ಸಾಮರ್ಥ್ಯ ಅಥವಾ ಡಾಟಾ ಎಂಟ್ರಿ ಮಾಡುವಂತಹ ಸಾಮರ್ಥ್ಯ ಇರಬೇಕು. ಅದಕ್ಕೆ ಟೆಸ್ಟನ್ನು ಮಾಡ್ತಾರೆ. ಸೊ ಇದಕ್ಕೋಸ್ಕರ ಒಂದು ಕಂಪ್ಯೂಟರ್ ಕೋರ್ಸನ್ನು ಅಫಿಷಿಯಲ್ ಇನ್ಸ್ಟಿಟ್ಯೂಟಿಂದ ನೀವು ಒಂದು ಕಂಪ್ಯೂಟರ್ ಕೋರ್ಸನ್ನು ಕೂಡ ಉತ್ತೀರ್ಣರಾಗಿರಬೇಕು ಅಂತೇಳಿ ಕೇಳಲಾಗಿದೆ. ಸೊ ಇದು ಮೇನ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಡಿಗ್ರಿ, ಆ್ಯಡಿಂಗ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಒಂದು ಕಂಪ್ಯೂಟರ್ ಕೋರ್ಸ್ ಆಗಿರಬೇಕು. ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗೆ. ಯಾರು ಪರೀಕ್ಷೆಯನ್ನು ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಪರೀಕ್ಷೆಯನ್ನು ಅಟೆಂಡ್ ಆಗಿ ಹೋಗ್ತಿದ್ದೀರೋ ಅವರು ಒಂದು ವ್ಯಾಲಿಡ್ ಒರಿಜಿನಲ್ ಐಡೆಂಟಿ ಪ್ರೂಫನ್ನು ತಗೊಂಡು ಬರಬೇಕು ಅಂತ ಹೇಳಿದ್ದಾರೆ. ಬಟ್ ಅದರಲ್ಲಿ ರೇಷನ್ ಕಾರ್ಡ್ ಅಥವಾ ಲರ್ನರ್ ಡ್ರೈವಿಂಗ್ ಲೈಸೆನ್ಸ್ ನಾಟ್ ವ್ಯಾಲಿಡ್ ಅಂತ ಹೇಳಿದ್ದಾರೆ. ನೀವು ಆಧಾರ್ ಕಾರ್ಡ್ ಅಥವಾ ಇನ್ನಿತರ ಡ್ರೈವಿಂಗ್ ಲೈಸೆನ್ಸ್ ಒಯ್ಬೋದು, ಬಟ್ ಲರ್ನರ್ ಡ್ರೈವಿಂಗ್ ಲೈಸೆನ್ಸ್ ನಾಟ್ ವ್ಯಾಲಿಡ್ ಅಂತೇಳಿ ಹೇಳಿದ್ದಾರೆ.
ಏಜ್ ಲಿಮಿಟನ್ನು ನೋಡೋದಾದರೆ ವಯೋಮಿತಿ ಈಗಿರಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕದ ಮುಂಚೆ ಅಂದರೆ 21 ಜುಲೈ 2019 ಈ ರೀತಿಯಾಗಿರಬೇಕು. ಅದು ಜನರಲ್ ಕ್ಯಾಂಡಿಡೇಟ್ ಆಗಿತ್ತು ಅಂದರೆ ಸಾಮಾನ್ಯ ಅಭ್ಯರ್ಥಿಯಾಗಿದ್ದರೆ ಆತ 18ರಿಂದ 27 ವರ್ಷದ ವಯಸ್ಸಿನವನಾಗಿರಬೇಕು. 21/7/2001 ನಂತರ ಜನಿಸಿರಬೇಕು. ಮುಂಚೆ ಜನಿಸಿರಬೇಕು. ಅಪ್ಪರ್ ಏಜ್ ಲಿಮಿಟ್ ಈ ರೀತಿಯಾಗಿರುತ್ತೆ. 22/7/1992 ಫಾರ್ ಸಾಮಾನ್ಯ ಅಭ್ಯರ್ಥಿಗಳಿಗೆ. OBC 22/07/1989 ಇರಬೇಕು. SC ST ಆಗಿದ್ದರೆ 22/7/1987 ಆಗಿರಬೇಕು. ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಅಂದರೆ ಕೆಳಗಡೆ ಕೊಡ್ತೀನಿ ನೋಡಿ. ಏಜ್ ರಿಲ್ಯಾಕ್ಸೇಷನನ್ನು ಈ ರೀತಿ ಕೊಡಲಾಗಿದೆ. SC ST ಅವರಿಗೆ 5 ವರ್ಷಗಳ ರಿಯಾಯಿತಿ, OBC ಅವರಿಗೆ 3 ವರ್ಷ. ಆಮೇಲೆ ಎಂಪ್ಲಾಯೀಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಎಂಪ್ಲಾಯೀಸ್ ಆಫ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದ್ದರೆ ಅವರಿಗೂ ಕೂಡ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ. ಸೊ ಜನರಲ್ ಇರೋಂಥವ್ರು ಅಪ್ ಟು 40 ವರ್ಷ ತನಕ ಅಂದರೆ ಯಾರು ಎಂಪ್ಲಾಯೀಸ್ ಆಗಿದ್ದೀರೋ ಅವರು 40 ವರ್ಷ ತನಕ ಅಪ್ಲಿಕೇಶನನ್ನು ಹಾಕ್ಬೋದು. SC ST ಅವರಿದ್ದರೆ 45 ವರ್ಷ ತನಕ ಅಪ್ಲಿಕೇಶನ್ ಹಾಕ್ಬೋದು. OBC ಅವರಿದ್ದರೆ 43 ವರ್ಷ ತನಕ ಅಪ್ಲಿಕೇಶನ್ ಹಾಕ್ಬೋದು. ದೋಸ್ ಹೂ ಆರ್ ಎಂಪ್ಲಾಯೀಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಎಂಪ್ಲಾಯೀಸ್ ಇನ್ ದ ಪ್ರಾವಿಡೆಂಟ್ ಫಂಡ್ಸ್. ಸೊ ಇದು ವಯೋಮಿತಿ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರಪ್ಪ ಅಂತಂದರೆ ಅವರಿಗೆ ರಿಲ್ಯಾಕ್ಸೇಷನ್ ಅಪ್ಪರ್ ಏಜ್ ಲಿಮಿಟ್ ಏನಿದೆಯಲ್ಲ ಸೇಮ್ ಇರುತ್ತೆ, ಅಂದರೆ ಲೋಯರ್ ಏಜ್ ಲಿಮಿಟ್. ಆನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಜನರಲ್ ಇದ್ದರೆ 3 ವರ್ಷ ರಿಯಾಯಿತಿ ಇರುತ್ತೆ. OBC ಇದ್ದರೆ 6 ವರ್ಷ ರಿಯಾಯಿತಿ, SC ST ಇದ್ದರೆ 8 ವರ್ಷ ರಿಯಾಯಿತಿನ ಕೊಡಲಾಗುತ್ತೆ. ಇನ್ನು PWD ಇದ್ದರೆ ಅಂದರೆ ಪರ್ಸ್ನಲ್ ವಿತ್ ಡಿಸಬಿಲಿಟಿ ಇತ್ತು ಅಂತಂದರೆ ಆತನಿಗೆ ಜನರಲ್ ಕ್ಯಾಂಡಿಡೇಟ್ಗೆ 10 ಇಯರ್, PWD ವಿತ್ OBC ಇದ್ದರೆ 13 ಇಯರ್, PWD ವಿತ್ SC ST ಇತ್ತು ಅಂತಂದರೆ 15 ಇಯರ್ ರಿಲ್ಯಾಕ್ಸೇಷನ್ನ ತಗೋಬೋದು. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಈಗಾಗಲೇ ಹೇಳಿದ್ದೆ ನಾನು, SSLC ಅದು ಎನಿ ಡಿಗ್ರಿ ಆಗಿರಬೇಕು. ಜೊತೆಗೆ ಪೋಸ್ಟಿಂಗ್ ಸ್ಪೀಡ್ ಆಫ್ ಅಟ್ಲೀಸ್ಟ್ 5000 key ಡಿಪ್ರೆಷನ್ಸ್ ಪರ್ ಅವರ್ ಫಾರ್ ಡಾಟಾ ಎಂಟ್ರಿ ಅಂತೇಳಿ. ಸೊ ಡಿಸೈರಬಲ್ ಹೇಗಿರುತ್ತೆ, ಶುಡ್ ಪಾಸಸ್ ಎ ಕಂಪ್ಯೂಟರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದ್ದಾರೆ. ಸೊ ಯಾವುದಾದರೂ ಒಂದು ಅಧಿಕೃತ ಇನ್ಸ್ಟಿಟ್ಯೂಟಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಸರ್ಟಿಫಿಕೇಟನ್ನು ತೆಗೆದುಕೊಂಡಿರಬೇಕು. ಇನ್ನು ಅರ್ಜಿಯ ಶುಲ್ಕ ಈ ರೀತಿಯಾಗಿರುತ್ತೆ. SC ST ಪರ್ಸ್ನಲ್ ಡಿಸಬಿಲಿಟಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೇ ಇದ್ದರೂ ಕೂಡ ಅವರು 250 ರೂಪಾಯಿ ಫೀಸನ್ನು ಕಟ್ಟಬೇಕಾಗುತ್ತೆ. ಇನ್ನು ಎಲ್ಲ ಅದರ್ ಕ್ಯಾಟಗರೀಸ್ ಅಂದರೆ OBC ಇರ್ಬೋದು ಅಥವಾ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇರ್ಬೋದು ಅಥವಾ ಜನರಲ್ ಕ್ಯಾಂಡಿಡೇಟ್ 500 ರೂಪಾಯಿಗಳನ್ನು ತುಂಬಬೇಕಾಗುತ್ತೆ. ಇದನ್ನು ಮೋಡ್ ಆಫ್ ಪೇಮೆಂಟ್ ಏನಿದೆಯಲ್ಲ ಅದು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗುತ್ತೆ. ಸೊ ಅದಕ್ಕೆ ನೀವು ಡೆಬಿಟ್ ಕಾರ್ಡಲ್ಲಿ ರೂಪೇ, ವೀಸಾ, ಮಾಸ್ಟರ್ ಕಾರ್ಡ್, ಮೈಸ್ಟ್ರೋ, ಅನಂತರ ಕ್ರೆಡಿಟ್ ಕಾರ್ಡ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್, IMPS, ಕ್ಯಾಶ್ ಕಾರ್ಡ್, ಮೊಬೈಲ್ ವಾಲೆಟ್ಸ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಓನ್ಲಿ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸ್ಬೋದು ಅಂತ ಹೇಳಲಾಗಿದೆ. ಇನ್ನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂದರೆ 3 ಫೇಸಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಫಸ್ಟ್ ಫೇಸನ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಸೆಕೆಂಡ್ ಫೇಸನ್ನು ಮೇನ್ಸ್ ಎಕ್ಸಾಮ್ ಅಂತ ಕರೀತಾರೆ. ಥರ್ಡ್ ಫೇಸಲ್ಲಿ ಕಂಪ್ಯೂಟರ್ ಡಾಟಾ ಎಂಟ್ರಿ ಇರತಕ್ಕಂಥದ್ದು. ಸೊ ಅದು ಎಕ್ಸಾಮಿನೇಷನ್ಗೆ ಒಂದು ಸಿಲೆಬಸನ್ನು ಕೂಡ ಇಲ್ಲಿ ನೀಡಲಾಗಿದೆ. ಸಿಲೆಬಸ್ ಈ ರೀತಿಯಾಗಿರುತ್ತೆ. ಪೇಪರ್ ಪತ್ರಿಕೆಗಳು. ಸೊ ಒಂದು ಪತ್ರಿಕೆ 100 ಅಂಕಗಳ 100 ಪ್ರಶ್ನೆಯ ಒಂದು ಪತ್ರಿಕೆ ಇರುತ್ತೆ. ಪತ್ರಿಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. ಸೊ ಅದರಲ್ಲಿ 3 ಪಾರ್ಟನ್ನು ನೋಡ್ತೀವಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಥ 30 ಕ್ವಶನ್ಗೆ 30 ಮಾರ್ಕ್ಸ್ ಇರುತ್ತೆ. 20 ಮಿನಿಟ್ಸಲ್ಲಿ ನೀವು ಬರೀಬೇಕು. ರೀಸನಿಂಗ್ ಎಬಿಲಿಟಿಯಲ್ಲಿ 35 ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸ್ ಇರುತ್ತೆ. ಅದು ಕೂಡ 20 ಮಿನಿಟ್ಸ್ ಇರುತ್ತೆ. ಬೈಲಿಂಗ್ವೇಲ್ ಇರುತ್ತೆ. ಓನ್ಲಿ ಬೈಲಿಂಗ್ವೇಲ್ ಮೀನ್ಸ್ ಹಿಂದಿ ಮತ್ತು ಇಂಗ್ಲೀಷ್ ಇರುತ್ತೆ. ನ್ಯೂಮೆರಿಕಲ್ ಆಪ್ಟಿಟ್ಯೂಡಲ್ಲಿ 35 ಕ್ವಶನ್, 35 ಮಾರ್ಕ್ಸ್, 20 ಮಿನಿಟ್ಸ್ ಆ್ಯಂಡ್ ಬೈಲಿಂಗ್ವೇಲ್ ಇರುತ್ತೆ. ಒಟ್ಟು 1 ಗಂಟೆ ಒಳಗೆ 100 ಅಂಕದ ಪ್ರಶ್ನೆಗಳನ್ನು ನೀವು ಬರೆಯಲೇಬೇಕು. ಇದು ಮೊದಲನೇ ಹಂತದ ಪರೀಕ್ಷೆಯಾಗಿರುತ್ತೆ. ಇದರ ಒಂದು ಅಂಕಗಳು ನಿಮಗೆ ಮೆರಿಟ್ ಲಿಸ್ಟ್ ತಯಾರು ಮಾಡೋದಕ್ಕೆ ಆ್ಯಡ್ ಆಗೋದಿಲ್ಲ. ಆದರೆ ಈ ಅಂಕಗಳನ್ನು ಮೇನ್ಸ್ ಎಕ್ಸಾಮಿಗೆ ನೀವು ಎಲಿಜಿಬಲ್ ಆಗೋದಕ್ಕೆ ಅದರ ಒಂದು ಮೆರಿಟ್ ಲಿಸ್ಟ್ಗೆ ಹಿಡಿಯಲಾಗುತ್ತೆ. ಅಂದರೆ 1:10 ಪ್ರಕಾರವಾಗಿ ನಿಮ್ಮ ಇದರಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ಮೇನ್ಸ್ ಎಕ್ಸಾಮ್ಗೆ ಕಳಿಸಲಾಗುತ್ತೆ. ಹಾಗಾಗಿ ಈ ಒಂದು ಅಂಕಗಳು ಮೇನ್ಸ್ ಎಕ್ಸಾಮ್ಗೆ ಎಲಿಜಿಬಲ್ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಹೊರತು ಫೈನಲ್ ಮೆರಿಟ್ ಲಿಸ್ಟ್ಗೆ ಇದರ ಅಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ. ಜೊತೆಗೆ ಇದು ನೆಗೆಟಿವ್ ಅಂಕಗಳನ್ನು ಹೊಂದಿರುತ್ತೆ. ಪ್ರತಿ 4 ತಪ್ಪು ಉತ್ತರಗಳಿಗೆ ಒಂದು ಉತ್ತರ ಕಟ್ಟಾಗ್ತಾ ಹೋಗುತ್ತೆ. ಮೇನ್ ಎಕ್ಸಾಮನ್ನು ನೋಡೋದಾದರೆ ನಾವು ಸೆಕೆಂಡ್ ಫೇಸ್ ಎಕ್ಸಾಮ್ ಆಗಿರುತ್ತೆ. ಇಲ್ಲೂ ಕೂಡ 200 ಅಂಕದ 150 ಪ್ರಶ್ನೆಗಳಿಗೆ 200 ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಇಲ್ಲಿ 2 ಪತ್ರಿಕೆಗಳಿದ್ದು ಪತ್ರಿಕೆ 1, ಪತ್ರಿಕೆ 2 ಅಂತ ಇರುತ್ತೆ. ಪತ್ರಿಕೆ 1 ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ. ಅದು ಈ ರೀತಿಯಾಗಿರುತ್ತೆ. ರೀಸನಿಂಗ್ ಇಂಟೆಲಿಜೆನ್ಸ್ 40 ಪ್ರಶ್ನೆಗಳು 60 ಅಂಕಗಳಿರುತ್ತೆ. ಜನರಲ್ ಎಕನಾಮಿ ಫೈನಾನ್ಷಿಯಲ್ ಅವೇರ್ನೆಸ್ 40 ಕ್ವಶನ್ 40 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಕ್ವಶನ್ 40 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 40 ಪ್ರಶ್ನೆಗಳು 60 ಅಂಕಗಳಿಗಿರುತ್ತೆ. ಒಟ್ಟು 150 ಪ್ರಶ್ನೆಗಳು 200 ಅಂಕಗಳು 2 ಅವರ್ಸ್ ಇರುತ್ತೆ. ಒಟ್ಟು ಬೈಲಿಂಗ್ವೇಲ್ ಅಂತಂದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತೆ. ಇದು ವಸ್ತುನಿಷ್ಠ ಪತ್ರಿಕೆ. ಇನ್ನೊಂದು ಪತ್ರಿಕೆ ಇರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಜೊತೆಗೆ ಇದು ಸಮಗ್ರತೆ ಮತ್ತು ಅದರ ಒಂದು ವಿವರಣಾತ್ಮಕ ಪ್ರಶ್ನೆಗಳು ಇಲ್ಲಿರುತ್ತೆ. ಸೊ ಇದು ಇಂಗ್ಲೀಷ್ನಲ್ಲಿ ಇರತಕ್ಕಂತಹ ಒಂದು ಪತ್ರಿಕೆ. ನೀವು ಕೂಡ ಇಂಗ್ಲೀಷ್ನಲ್ಲಿ ಬರೀಬೇಕಾಗಿರುತ್ತೆ.
ಇಲ್ಲಿ ಲೆಟರ್ ಪ್ರಿಷಿಯಸ್ ಕಾಂಪ್ರಿಷನ್ಗೆ 153 ಪ್ರಶ್ನೆಗಳಿರುತ್ತೆ. ಒಟ್ಟು 230 ಅಂಕಗಳು ಇದಾಗಿದ್ದು 30 ಅಂಕಗಳು ಇದಕ್ಕಿರುತ್ತೆ. 45 ನಿಮಿಷ ಸಮಯವನ್ನು ಕೊಡ್ತಾರೆ. ಇದು ಇಂಗ್ಲೀಷ್ ಇದರಲ್ಲಿರುತ್ತೆ. ಒಟ್ಟು 2 ಪತ್ರಿಕೆಗಳನ್ನ ಸೇರಿಸಿದರೆ ನಾವು 230 ಅಂಕಗಳಿದ್ದು ಒಟ್ಟು ಸಮಯಾವಕಾಶ 2 ಗಂಟೆ 45 ನಿಮಿಷ ಆಗಿರುತ್ತೆ. ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್. ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಓನ್ಲಿ 3 ಕ್ವಶನ್ಸ್ಗಳು ಮಾತ್ರ ಇರುತ್ತೆ. ಅದು ಪ್ರತಿಯೊಂದು ಕ್ವಶನ್ಗೆ 10 ಅಂಕಗಳು, ಒಟ್ಟು 30 ಅಂಕಗಳು ಮಾತ್ರ ಇರುತ್ತೆ. ಸೊ 45 ನಿಮಿಷ. ಇನ್ನೇನಂತಂದರೆ ಫಸ್ಟ್ ಪೇಪರ್ ವಸ್ತುನಿಷ್ಠ ಪತ್ರಿಕೆ ಆಗಿದ್ದರಿಂದ ಅದರಲ್ಲಿ ನೆಗೆಟಿವ್ ಇರುತ್ತೆ. ಸೊ ಪ್ರತಿ 4 ತಪ್ಪು ಉತ್ತರಗಳಿಗೆ ಒಂದು ಉತ್ತರ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇನ್ನು ಸೆಕೆಂಡ್ ಪತ್ರಿಕೆ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರೋದ್ರಿಂದ ಇದು ಆನ್ಲೈನ್ ಮೋಡ್ ಆಗಿರುತ್ತೆ. ಸೊ ನೀವು ಆನ್ಲೈನಲ್ಲೇ ನೀವು ಟೈಪಿಂಗ್ ಮಾಡಬೇಕಾಗುತ್ತೆ ಆ ಒಂದು ಕ್ವಶನ್ಗೆ ಆನ್ಸರ್ನ. ಇನ್ನೊಂದೇನು ಅಂತಂದರೆ ಇದರಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರು ಒಟ್ಟು 1:5 ಅಂತೆ ನಿಮಗೆ ಫೈನಲ್ ಅಂದರೆ ಥರ್ಡ್ ಫೇಸಿಗೆ ಅವರು ಇನ್ವೈಟ್ ಮಾಡ್ತಾರೆ. ಥರ್ಡ್ ಫೇಸು ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಅಂದರೆ ಕಂಪ್ಯೂಟರ್ ಡಾಟಾ ಎಂಟ್ರಿ ಟೆಸ್ಟನ್ನು ಮಾಡಲಾಗುತ್ತೆ. ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಅಪಿಯರ್ ಫಾರ್ ದಿ ಸ್ಕಿಲ್ ಟೆಸ್ಟ್ ಟು ಅಸೆಸ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಫಾರ್ ಡಾಟಾ ಎಂಟ್ರಿ ಆಲ್. ಮಿನಿಮಮ್ ರಿಕ್ವೈರ್ಮೆಂಟ್ ಈಸ್ 5000 key depressions per hour. Candidates ಶಾರ್ಟ್ ಲಿಸ್ಟೆಡ್ ಫಾರ್ ಸ್ಕಿಲ್ ಟೆಸ್ಟ್ ವಿಲ್ ಹ್ಯಾವ್ ಟು ಅಪಿಯರ್ ಫಾರ್ ಸ್ಕಿಲ್ ಟೆಸ್ಟ್ ಅಂತ ಹೇಳಲಾಗಿದೆ. ಅಂದರೆ ಯಾರು 5000 ಕೀಸನ್ನು ಎಂಟ್ರಿ ಮಾಡುವಂಥದ್ದು ಅದು ಅಕ್ಯುರೇಸಿ ಆಗಿರಬೇಕು ಮತ್ತು ಸ್ಪೀಡಾಗಿ ಕೂಡ ಆಗಿರಬೇಕು. ಅಂದರೆ ತಪ್ಪುಗಳು ಇರಬಾರ್ದು, ತಪ್ಪುಗಳು ಕಡಿಮೆ ಆಗಿರಬೇಕು ಅಂತೇಳಿ ಯಾರು ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಿರೋ ಅವರಿಗೆ ಕಂಪ್ಯೂಟರ್ ನಾಲೆಡ್ಜ್ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಅನಂತರ ಕಂಪ್ಯೂಟರ್ ಟೆಸ್ಟ್ ವಿಲ್ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಮಾರ್ಕ್ ಆಪ್ಟೆನ್ ವಿಲ್ ನಾಟ್ ಬಿ ರಿಕಾನ್ ಫಾರ್ ಮೆರಿಟ್ ರ್ಯಾಂಕಿಂಗ್. ಅಂದರೆ ಇದರಲ್ಲಿ ಕೇವಲ ಎಲಿಜಿಬಿಲಿಟಿ ಮಾತ್ರ ಆಗಿರುತ್ತೆ ಕಂಪ್ಯೂಟರ್ ಸ್ಕಿಲ್ ಟೆಸ್ಟು. ನೀವು 5000, 6000, 7000 ಕೀ ಡಿಪ್ರೆಷನ್ಸ್ ಮಾಡಿದ್ರು ಅಂತಂದ್ರೂ ಕೂಡ ಅದನ್ನು ಫೈನಲ್ ಮೆರಿಟ್ ಲಿಸ್ಟಿಗೆ ಅದನ್ನು ಕನ್ಸಿಡರ್ ಮಾಡಲ್ಲ. ದಿಸ್ ಓನ್ಲಿ ಎಲಿಜಿಬಿಲಿಟಿ ಕ್ರಿಟೀರಿಯಾ ಆಗಿರತಕ್ಕಂಥದ್ದು. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಫೇಸ್ 1 ಆ್ಯಂಡ್ ಫೇಸ್ 2 ವಿಲ್ ಬಿ ಡಿಸೈಡೆಡ್ ಆಸ್ ಪರ್ ಡಿಸ್ಕ್ರಿಷನ್ ಆಫ್ ಎಫ್ಒ ಅಂತ ಹೇಳಲಾಗಿದೆ. ಸೊ ಫೇಸ್ 1 ಫೇಸ್ 2 ಏನಿದೆಯಲ್ಲ ಅದರ ಮೂಲಕ ಅಂತಿಮವಾಗಿ ನಿಮ್ಮ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ. ಇನ್ನು ಇದರ ಎಕ್ಸಾಮ್ ಸೆಂಟ್ರನ್ನು ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಬೆಂಗಳೂರು, ಬೆಳಗಾಂ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದೇನಿದೆಯಲ್ಲ ಇದು ಪ್ರಿಲಿಮಿನರಿ ಎಕ್ಸಾಮ್ಸಿಗೆ ಕೊಟ್ಟಿರ್ತಕ್ಕಂತಹ ಒಂದು ಸೆಂಟರ್ ಆಗಿರುತ್ತೆ. ಇನ್ನು ಮೇನ್ಸ್ ಎಕ್ಸಾಮ್ಗೆ ಬೆಂಗಳೂರು ಮತ್ತು ಬೆಳಗಾಮನ್ನು ಅವರು ಸೆಂಟರ್ನಾಗಿ ಮಾಡಿದ್ದಾರೆ. ಅದಾದ ನಂತರ ಫೈನಲ್ ಎಕ್ಸಾಮಿನೇಷನ್ಗೆ ಅವರು ತಿಳಿಸ್ತೀವಿ, ಇಂಟಿಮೇಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇದಿಷ್ಟು ಪ್ರಮುಖವಾದಂತಹ ಮಾಹಿತಿ. ಆತ್ಮೀಯ ವೀಕ್ಷಕರೇ, ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದೀರೋ ಅವರೆಲ್ಲ ಅಪ್ಲಿಕೇಶನ್ ಹಾಕಿ. 2000ಕ್ಕಿಂತ ಹೆಚ್ಚು ಹುದ್ದೆಗಳು ಅಂತಂದರೆ ಕಡಿಮೆ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವಾರು ಹುದ್ದೆಗಳಿದ್ದಾವೆ. ಸೊ ಈ ಎಲ್ಲ ಮಾಹಿತಿ ನಿಮ್ಮ ಅನುಕೂಲಕ್ಕಾಗಿ ಅಂತ ಹೇಳಿ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ನೀವೇನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.